ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆಸ್ಪಿರೆಂಟ್ಸ್ ಚಾನಲ್. ಈ ವಿಡಿಯೋದಲ್ಲಿ ನಾವು SSC MTS ಸಿಲೆಬಸ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆಯೋ ಇಲ್ವೋ, ಸಿಲೆಬಸ್ ಏನು, ಚಾಪ್ಟರ್ಸ್ ಏನು ಎಲ್ಲನೂ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಆಮೇಲೆ ಇದನ್ನು ಮಾಡಿದ್ದು SSC ಅವರೇ ಸಿಲೆಬಸ್ ಮಾಡಿದ್ದು. ಹಾಗಾಗಿ ಕ್ವಶನ್ ಪೇಪರಲ್ಲಿ ಇವರು ಮಾಡಿರುವಂಥ ಈ ಚಾಪ್ಟರ್ಸ್ ಹೊರತುಪಡಿಸಿ ಬೇರೆ ಏನೂ ಬರಲ್ಲ. ಸೊ ನೀವು ಈ ಚಾಪ್ಟರ್ಸ್ಗಳನ್ನಷ್ಟೇ ಡೀಟೇಲಾಗಿ ಓದ್ಕೊಂಡ್ಬಿಟ್ರೆ, ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು, ನಿಮ್ದು 100% ಸೆಲೆಕ್ಷನ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಇದನ್ನು ಸ್ಕಿಪ್ ಮಾಡದೆ ಗಮನ ಕೊಟ್ಟು ಕೇಳ್ರಿ, ತಿಳ್ಕೊಳ್ರಿ. ನೆಕ್ಸ್ಟ್ ಸಿಲೆಬಸ್ ಏನಂತ ನೋಡೋಣ. ಈಗ ಫಸ್ಟ್ ಏನೈತಿ ಸಿಲೆಬಸ್ಸಲ್ಲಿ 2 ಸೆಷನ್ಸ್ ಇರುತ್ತೆ. ಸೆಷನ್ 1 ಮತ್ತು ಸೆಷನ್ 2 ಅಂತ ಇರುತ್ತೆ. ಆಮೇಲೆ ನಿಮಗೆ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇದು 2 ಪೇಪರ್ ನಡೆಸ್ತಾರೆ, ಸೆಷನ್ 1 ಸೆಷನ್ 2 ಅಂತಂದಿರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ. ಇದು 2 ಪೇಪರ್ ನಡೆಸಲ್ಲ ಅವರು. ಸೆಷನ್ 1 ಮತ್ತು ಸೆಷನ್ 2 ಎರಡೂ ಒಂದರಲ್ಲೇ ನಡೆಯೋದು. ಇದೇನು ಸೆಷನ್ 1 45 ಮಿನಿಟ್ಸ್ ನಡೀತೈತಲ್ಲ, ಇದು ಮುಗಿದ ತಕ್ಷಣ ನೆಕ್ಸ್ಟ್ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ಇದು ಒಂದೇ ಪೇಪರ್ ಆಗುತ್ತಾ. ನೆಕ್ಸ್ಟ್ ನೋಡೋಣ, ನ್ಯೂಮರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಎಬಿಲಿಟಿ. ಈ ಪಾರ್ಟಲ್ಲಿ 20 ಕ್ವಶನ್ಸ್ ಬರುತ್ತೆ ಮತ್ತು 60 ಮಾರ್ಕ್ಸ್. ಹಾಗಾಗಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ ರೀಸ್ನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇದರಲ್ಲೂ ಕೂಡ 20 ಕ್ವಶನ್ಸ್ ಇರುತ್ತೆ ಮತ್ತು 60 ಮಾರ್ಕ್ಸ್ ಇರುತ್ತೆ. ಇವೆರಡು ಪಾರ್ಟ್ ಸೆಷನ್ 1ನಲ್ಲಿ ಇವೆರಡು ಪಾರ್ಟು 45 ಮಿನಿಟ್ಸಲ್ಲಿ ಇರುತ್ತೆ. ಆಮೇಲೆ ನಿಮಗೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಸರಿನಾ? ಹಾಗಾಗಿ 40ಕ್ಕೆ 40 ಕ್ವಶನ್ಸ್ ನೀವು ಟಚ್ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಆಗಿರುತ್ತೆ. ಸೆಷನ್ 1 ಅನ್ನೋದು 12 ಕ್ವಶನ್ ಕರೆಕ್ಟ್ ಆದರೆ ಸಾಕು, ನೀವು ಕ್ವಾಲಿಫೈ ಆಗ್ತೀರಿ. ಸರಿ. ನೆಕ್ಸ್ಟ್ ಸೆಷನ್ 2 ಜನರಲ್ ಅವೇರ್ನೆಸ್. ಇದು 25 ಕ್ವಶನ್ಸ್ ಇರುತ್ತೆ, 75 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಇದು ಇಂಗ್ಲೀಷ್ ಗ್ರಾಮರ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್. ಇದು 25 ಕ್ವಶನ್ನು, 75 ಮಾರ್ಕ್ಸ್. ಇದು ಕೂಡ ಸೇಮ್, ಒಂದು ಕ್ವಶನಿಗೆ 3 ಮಾರ್ಕ್ಸ್ ಅಂತ ಇರುತ್ತೆ. 45 ಮಿನಿಟ್ಸ್ ಇರುತ್ತೆ ಟೋಟಲ್ 50 ಕ್ವಶನ್ಸು, 150 ಮಾರ್ಕ್ಸ್. ನಿಮಗೆ ಲಿಸ್ಟಲ್ಲಿ ಬರಬೇಕಾದ್ರೆ ಈ ಮಾರ್ಕ್ಸ್ ಏನಿತ್ತಲ್ಲ, ಇಲ್ಲಿ ಮೆಥಮೆಟಿಕ್ಸ್ ಇರೋದು 120 ಮಾರ್ಕ್ಸ್ನ ಕೌಂಟ್ ಮಾಡಲ್ಲ. ಜಸ್ಟ್ ನೀವು 36 ತೊಗೊಂಡು ಪಾಸ್ ಆದರೆ ಸಾಕು. 12 ಕ್ವಶನ್. ಇದು 150 ಮಾರ್ಕ್ಸಿಗೆ ಎಷ್ಟು ನೀವು ಹೈಯೆಸ್ಟ್ ತೊಗೋತೀರ ಇದಷ್ಟೇ ಕೌಂಟ್ ಆಗೋದು. ಸೊ ಇದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ರಿ. ನೆಕ್ಸ್ಟ್ ಡೀಟೇಲಾಗಿ ಯಾವ್ಯಾವ ಚಾಪ್ಟರ್ಸ್ ಓದ್ಕೋಬೇಕು ಅಂತ ನೋಡ್ತಾ ಹೋಗೋಣಂತೀಗ. ಫಸ್ಟ್ ಸೆಷನಲ್ಲಿ ನ್ಯೂಮರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಎಬಿಲಿಟಿ. ಇದರಲ್ಲಿ ಫಸ್ಟ್ ಚಾಪ್ಟರ್ ಏನೈತಿ, ಇಂಟೀಜರ್ಸ್ ಆ್ಯಂಡ್ ಹೋಲ್ ನಂಬರ್ಸ್. ಅಂದರೆ ಇಂಟೀಜರ್ಸ್ ಆ್ಯಂಡ್ ಹೋಲ್ ನಂಬರ್ಸ್ ಇದು -2, -1, 0, 1, 2, 3 ಅಂತ ಈ ಥರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೋಲ್ ನಂಬರ್ಸ್ ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3 ಸೊ ಆನ್ ಈ ಥರ. ಇವೆಲ್ಲ ಚಾಪ್ಟರ್ಸು ಭಾಳ ಈಸಿ ಅದಾವು, ಆಗುತ್ತಾ, ಆರಾಮಾಗಿ ಓದ್ಕೋರಿ. ನೆಕ್ಸ್ಟ್ ಚಾಪ್ಟರ್ LCM HCF ಅಂದರೆ ಲಸ ಮಸ ತೆಗೆಯೋದು. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್. ಅಂದರೆ ಡೆಸಿಮಲಲ್ಲಿ ಕೊಟ್ಟು ನಿಮ್ಗೆ ಫ್ರ್ಯಾಕ್ಷನಲ್ಲಿ ಕೇಳ್ಬೋದು, ಇಲ್ಲ ಫ್ರ್ಯಾಕ್ಷನಲ್ಲಿ ಕೊಟ್ಟು ನಿಮ್ಗೆ ಡೆಸಿಮಲಲ್ಲಿ ಮಾಡಿರಿ ಅಂತ ಕೇಳ್ಬೋದು. ಅಂದರೆ ಒಂದು ಎಕ್ಸಾಂಪಲಿಂದ ಹೇಳಬೇಕಂದ್ರೆ, ಇದು ಸಂಪೂರ್ಣ ಸಂಖ್ಯೆ, ಈ ಥರ ಸಂಪೂರ್ಣ ಸಂಖ್ಯೆ ಆಗಿರಲ್ಲ ಡೆಸಿಮಲ್. 0.5 ಇದನ್ನು ನೀವು ಇದು ಡೆಸಿಮಲ್ನಲ್ಲಿದೆ, ಫ್ರ್ಯಾಕ್ಷನಲ್ಲಿ ಮಾಡಿ ಅಂತ ಕೊಡ್ಬೋದು. ಫ್ರ್ಯಾಕ್ಷನಲ್ಲಿ ಮಾಡಿದ್ರೆ ಇದು 1/2 ಆಗುತ್ತೆ. ಹಾಫ್ ಅಲ್ಲ, 0.5 ಅಂದ್ರೆ ಅರ್ಧ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ರ್ಯಾಕ್ಷನ್ ಅಂದರೆ ಇದು ಫ್ರ್ಯಾಕ್ಷನ್, ಇದನ್ನು ಕೊಟ್ಟು ಇದನ್ನು ಡೆಸಿಮಲಲ್ಲಿ ಮಾಡಿ ಅಂತ ಕೇಳ್ಬೋದು. ಈ ಥರ ಕ್ವಶನ್ಸ್ ಬರುತ್ತೆ, ತಿಳಿತಾ? ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್. ಇದು ಹೆಂಗಂದ್ರೆ ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ ನಿಮ್ಗೆ, 2, 5, 8 ಈ ಥರ ನಂಬರ್ಸ್ ಕೊಟ್ಟು ಸೊ ಆನ್. ಇಲ್ಲಿ ಯಾವ ನಂಬರ್ ಬರುತ್ತೆ ನೆಕ್ಸ್ಟ್ ಅಂತ ಕೇಳ್ತಾರಲ್ಲ, ಇದು ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್. ಮತ್ತು ಫಂಡಮೆಂಟಲ್ ಅರಿಥ್ಮೆಟಿಕ್ ಆಪ್ರೇಷನ್ಸ್, ಇದು ಕೂಡ ಈಸಿ ಐತಿ. ಇದೇನು ಅರಿಥ್ಮೆಟಿಕ್ ಆಪ್ರೇಷನ್ಸ್ ಅಂತ ಗಾಬರಿ ಪಟ್ಕೋಬೇಡ್ರಿ, ಈಸಿ ಐತಿ.
ಏನಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಗೊತ್ತೈತಲ್ಲ, ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಹೆಂಗಂದ್ರೆ ಈಗ 1 ಇಂಟು -2 ಈ ಥರ ಬಂದಿತ್ತಂದ್ರೆ 1 2 2 ಅಂತ ಮಾಡಿಬಿಡ್ತೀರಿ ನೀವು ಆರಾಮಾಗಿ, ಸರಿನಾ. ಆದರೆ ಇಲ್ಲಿ ಚಿಹ್ನೆ ಮೈನಸ್ ಬರಬೇಕು ಪ್ಲಸ್ ಬರಬೇಕು ಅಂತ. ಇಲ್ಲಿ ಪ್ಲಸ್ ಐತಿ ಒಂದಿರಲ್ಲಿ, 2 ಇರಲ್ಲಿ ಮೈನಸ್ ಐತಿ. ಸೊ ಪ್ಲಸ್ ಇಂಟು ಮೈನಸ್ ಏನಾಯಿತು, ಮೈನಸ್ ಆಯಿತು. -2 ಮೈನಸ್ಸೆಲ್ಲ ಆನ್ಸರ್ ಬಂತು. ಈ ಥರ ಫಂಡಮೆಂಟಲ್ ಅರಿಥ್ಮೆಟಿಕ್ ಆಪ್ರೇಷನ್ಸ್. ಆಮೇಲೆ ಬೋಡ್ಮಾಸ್ ರೂಲ್ ನಿಮ್ಗಂತೂ ಗೊತ್ತಿರೋದ. ಫಸ್ಟು ಬ್ರೊಕೆಟ್ ತಕ್ಕೋಬೇಕು, ಆಫ್, ಆಮೇಲೆ ಡಿವಿಷನ್ ಮಾಡ್ಕೋಬೇಕು, ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ ಎಡಿಷನ್ ಮಾಡ್ಕೋಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು, ಕಳಿಬೇಕು. ಸರಿ. ನೆಕ್ಸ್ಟ್ ಪರ್ಸಂಟೇಜ್, ಶೇಕಡಾವಾರು ತೆಗೆಯೋದು ಪ್ರಾಬ್ಲಮ್ಸ್. ಅದಾದಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಅನುಪಾತ ಸಮಾನುಪಾತ, ವರ್ಕ್ ಆ್ಯಂಡ್ ಟೈಮ್, ಕೆಲಸ ಮತ್ತು ಸಮಯ, ಸಮಯ ಮತ್ತು ಕೆಲಸ, ಇದು ನಿಮ್ಗೆ ಗೊತ್ತಿರೋದೈತಿ. ನೆಕ್ಸ್ಟ್ ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್. ನೆಕ್ಸ್ಟ್ ನೋಡೋಣ ಎವ್ರೇಜಸ್ ಅಂದರೆ ಸರಾಸರಿ ತೆಗಿಯೋದು. ಆಮೇಲೆ ಸಿಂಪಲ್ ಇಂಟ್ರೆಸ್ಟದು ಫಾರ್ಮುಲಾ ನಿಮ್ಗೆ ಗೊತ್ತಲ್ಲ, SI = PT/100 ಅಂತ. ಇದೇ ಫಾರ್ಮುಲಾ ಮೇಲೇ ಇದು ಫುಲ್ಲು ಬರೋದು. PT/100 ಅಂದರೆ ಇದ್ರ ಮೇಲೇ ಕ್ವಶನ್ಸ್ ಬರುತ್ತೆ. ಅವರು ಸಿಂಪಲ್ ಇಂಟ್ರೆಸ್ಟ್ ಕೇಳ್ಬೋದು. ಇದು PTR ಕೊಟ್ಟು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡೀರಿ ಅಂತ ಕೇಳ್ಬೋದು. P ಅಂದರೆ ಅಸಲು, T ಟೈಮ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಸರಿನಾ. ಇಲ್ಲಾಂದರೆ ಅವರು SIನೂ ಕೊಟ್ಟು ಟೈಮು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು P ಕಂಡು ಹಿಡೀರಿ ಅಂತ ಕೇಳ್ಬೋದು. ಅವಾಗ ನೀವು ಇದನ್ನು ಹಿಂದೆ ಮುಂದೆ ಮಾಡಿಕೊಂಡು ಒಟ್ಟು ಇದರಲ್ಲೇ ಇರುತ್ತೆ ನಿಮ್ಮ ಸಿಂಪಲ್ ಇಂಟ್ರೆಸ್ಟದ್ದು ಕ್ವಶನ್ಸ್ ಎಲ್ಲ ಇದ್ರ ಮೇಲೇ ಬರುತ್ತೆ. ಸರಿ. ನೆಕ್ಸ್ಟ್ ಡಿಸ್ಕೌಂಟ್. ಇದು ಸಿಂಪಲ್ ಇಂಟ್ರೆಸ್ಟಲ್ಲಿ ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬಿಡಿಸ್ತೀರಿ. ಡಿಸ್ಕೌಂಟ್ ಕಂಡು ಹಿಡಿಯೋದು, ಪ್ರೈಸಸ್ ಎಲ್ಲ ಕೊಟ್ಟು ಮಾರಾಟ ಎಷ್ಟಕ್ಕೆ ಮಾರಿದ್ರು, ಎಷ್ಟಕ್ಕೆ ತೊಗೊಂಡ್ರು, ಡಿಸ್ಕೌಂಟ್ ಎಷ್ಟು ಕೊಟ್ಟರು ಅಂತ ಕೇಳ್ತಾರೆ. ಅವಾಗ ನಾವು ಅದನ್ನೆಲ್ಲ ಹಾಕಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಬೇಸಿಕ್ ಜಿಯೋಮೆಟ್ರಿಕ್ ಫಿಗರ್ಸ್. ಹಿಂಗಂದರೆ ನಮ್ಗೆ ಗೊತ್ತಲ್ಲ, ಇದು ಆಯತ, ಚೌಕ, ವೃತ್ತ, ತ್ರಿಭುಜ, ಇದ್ರದ್ದೆಲ್ಲ ಸುತ್ತಳತೆ ಮತ್ತು ಏನು ವಿಸ್ತೀರ್ಣ ಈ ಥರ ಕೇಳ್ತಾರೆ. ಸುತ್ತಳತೆ ಕಂಡು ಹಿಡೀರಿ, ವಿಸ್ತೀರ್ಣ ಕಂಡು ಹಿಡೀರಿ ಅಂತ ಈ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಈಗ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಇದು ನಿಮಗೆ ಗೊತ್ತು, ಆದರೂ ಎಕ್ಸಾಂಪಲಿಂದ ಹೇಳಬೇಕಂದ್ರೆ ಒಂದು ಟ್ರೈನು ಇಷ್ಟು ಡಿಸ್ಟೆನ್ಸ್ 5 ಕಿಲೋಮೀಟ್ರ್ ಹೋಗುತ್ತೆ, ಅದಕ್ಕೆ ಎಷ್ಟು ಟೈಮ್ ತೊಗೋತು ಈ ಪ್ಲೇಸಿಂದ ಈ ಪ್ಲೇಸಿಗೆ ಹೋಗೋಕೆ. ನಾನು ಎಕ್ಸಾಂಪಲ್ ಸಿಂಪಲಾಗಿ ಹೇಳತ್ತೀನಿ ನಿಮಗೆ, ಬಟ್ ಅಲ್ಲಿ ಕೇಳೋ ಕ್ವಶನ್ಸು ಇದಕ್ಕಿಂತ ಹೈ ಲೆವೆಲಾಗಿರ್ತಾವೆ. ಈ ಥರದ ಕ್ವಶನ್ಸ್ ಬರುತ್ತೆ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಆಮೇಲೆ ಎಷ್ಟು ಕಿಲೋಮೀಟ್ರ್ ಹೋಯಿತು, ಎಷ್ಟು ಟೈಮ್ ತೊಗೋತು, ಈ ಥರ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ನಿಮ್ಗೆ ಗೊತ್ತಾ, ಇದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಇದರಲ್ಲಿ ಕೋನಗಳು ಆಗ್ತಾವಲ್ಲ, ಇಲ್ಲಿ ನೋಡ್ರಿ, ಇದು ಜಡ್ ಆಕಾರದಾಗೈತಿ. ಇಲ್ಲಿ ಒಂದು ಕೋನ ಉಂಟಾಗುತ್ತಾ, ಇಲ್ಲಿ ಒಂದು ಕೋನ ಉಂಟಾಗುತ್ತಾ, ಇವೆರಡು ಈಕ್ವಲ್ ಇರ್ತಾವೆ. ನಾವು ಮೊದಲೆಲ್ಲ ಹೈಸ್ಕೂಲಲ್ಲಿ ಕಲ್ತಿರುವಂಥ ಸಿಲೆಬಸ್ಸೇ ಇದು. ಭಾಳ ಈಸಿ ಐತಿ, ಸರಿನಾ. ಇದು ತಿಳಿತಾ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಸಿಂಪಲ್. ಆಮೇಲೆ ಗ್ರಾಫ್ಸ್ ಆ್ಯಂಡ್ ಡಾಟಾ. ಇದು ಗ್ರಾಫ್ಸ್ ಮೇಲೆ ಕ್ವಶನ್ಸ್ ಬರುತ್ತಾ. ಗ್ರಾಫ್ಸ್ ಗೊತ್ತಲ್ಲ, ಈ ಕಡೆಲ್ಲ ಮೈನಸ್ಸಲ್ಲಿರುತ್ತೆ, ಈ ಕಡೆ ಮೈನಸ್ಸಲ್ಲಿರುತ್ತೆ, ಇಲ್ಲಿ ಪ್ಲಸ್ ಇರ್ತವೆ. +1 +2 +3 +1 +2 +3 ಈ ಥರ ಇರುತ್ತೆ. ಅವರು ಕ್ವಶನ್ಸ್ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಾಗುತ್ತೆ ಇದು ಯಾವ್ಯಾವ್ದ್ರ ಮೇಲೆ ಹಾದು ಹೋಗುತ್ತಾ ಅಂತ. ಹಿಂಗೆ ಮಾಡಿದ ತಕ್ಷಣ ಅದು x + 2x = 5 ಅಂತ ಈ ಥರ ಇಕ್ವೇಷನ್ಸ್ ಕೊಟ್ಟು ಮಾಡಿರ್ತಾರೆ, ಆ ಥರ. ಆಮೇಲೆ ನೆಕ್ಸ್ಟ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ತೆಗೆಯೋದು. ಸ್ಕ್ವೇರ್ ಹೆಂಗೆ ಅಂದರೆ, ಇವಾಗ
ಇದ್ರ ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ, ಹೌದಾ. ನೆಕ್ಸ್ಟು 4 ಇದ್ರ ವರ್ಗಮೂಲ ತೆಗೀರಿ. ಸ್ಕ್ವೇರ್ ರೂಟ್ ಅಂದರೆ ಇದ್ರ ವರ್ಗಮೂಲ ತೆಗೀರಿ. ವರ್ಗಮೂಲ ಏನಾಗುತ್ತೆ ಇದ್ರದ್ದು 2 ಆಗುತ್ತೆ. ಈ ಥರ ಕ್ವಶನ್ಸ್. ನೆಕ್ಸ್ಟ್ ಹೋಗೋಣ. ರೀಸ್ನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇದರಲ್ಲಿ ಫಸ್ಟ್ ಚಾಪ್ಟರ್ ಏನಂದ್ರೆ ಅಲ್ಫಾ ನ್ಯೂಮೆರಿಕ್ ಸಿರೀಸ್. ಹೆಸರೇ ಹೇಳುತ್ತಾ ಅಲ್ಫಾಬೆಟಿಕ್ಸ್ ಮೇಲೆ ಕ್ವಶನ್ಸ್ ಬರ್ತಾವೆ. ಅಲ್ಫಾಬೆಟ್ಸ್ ಗೊತ್ತಿರುತ್ತಲ್ಲ 1 to Z, ಮತ್ತು ಅದ್ರ ಉಲ್ಟಾ ಹೆಂಗೆ ಬರುತ್ತೆ ಅಂತ ರೀಸ್ನಿಂಗ್ ನಿಮ್ಗೆ ಈಸಿ ಇರುತ್ತೆ. ಅಂದ್ರೆ ಅವರು ಈ ಥರನೂ ಕೊಡ್ಬೋದು. ಆಗಲೇ ನಾವು ಸಂಖ್ಯೆಗಳು ನೋಡಿದ್ವಲ್ಲ, MH, PB, RC ಅಂತ ಈ ಥರ ಕೊಟ್ಟು ನೆಕ್ಸ್ಟ್ ಯಾವ್ದು ಬರ್ಬೋದು ಅಂತ ಕೇಳ್ಬೋದು. ಇದು ಅಲ್ಫಾ ನ್ಯೂಮೆರಿಕ್ ಸೀರೀಸ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಕೂಡ ಅಲ್ಫಾಬೆಟ್ ಮೇಲೆ ಇರುತ್ತೆ. ಅದರ ಇದು ಏನು ABC ಇದಕ್ಕೆ DEF ಇದು ಸಮ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಒಂದು ಏನೋ ಕೊಟ್ಟು ಅಂದರೆ GHF ಅಂತ ಏನೋ ಒಂದು ಕೊಟ್ಟು ನೆಕ್ಸ್ಟ್ ಇಲ್ಲಿ ಏನು ಬರ್ಬೋದು, ಇಲ್ಲಿ ಏನು ಬರುತ್ತೆ ಅಂತ ಕೇಳ್ತಾರೆ. ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಆಮೇಲೆ ಎನಾಲಜಿ ಕ್ವಶನ್ಸ್ ಕೂಡ ಈಸಿನೇ ಇರುತ್ತೆ. ಆಮೇಲೆ ಫಾಲೋವಿಂಗ್ ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳ ಮೇಲೆ ಕ್ವಶನ್ಸ್ ಬರುತ್ತೆ. ಅದಾದಮೇಲೆ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಅಂದರೆ ಇದ್ರದ್ದು ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವ ಥರ ಇರುತ್ತಂದರೆ ಇಲ್ಲಿ 2 ಸಂಖ್ಯೆ ಕೊಟ್ಟಿರ್ತಾರೆ ಆಪ್ಷನ್ಸಲ್ಲಿ. ಆಮೇಲೆ ಇಲ್ಲಿ 2 ಸಂಖ್ಯೆ ಕೊಟ್ಟಿರ್ತಾರೆ, ಇಲ್ಲಿ 2 ಸಂಖ್ಯೆ, ಇಲ್ಲಿ 2 ಸಂಖ್ಯೆ, ಈ ಥರ ಕೊಟ್ಟು ಇದರಲ್ಲಿ 3 ಸೇಮ್ ಇರುತ್ತೆ, ಸಿಮಿಲರ್ ಇರ್ತಾವೆ, ಒಂದು ಮಾತ್ರ ಡಿಫ್ರೆಂಟ್ ಇರುತ್ತೆ. ಅದು ಯಾವುದಂತ ಕಂಡುಹಿಡ್ದು ಹಾಕಬೇಕು. ಇದು ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಆಮೇಲೆ ಜಂಬ್ಲಿಂಗ್. ಆವಾಗೆಲ್ಲ ನಾವು ಜಂಬ್ಲಿಂಗ್ ವರ್ಡ್ಸ್ ಅಂತ ಮಾಡ್ತಿದ್ರಿ ಹೈಸ್ಕೂಲಲ್ಲಿ, ನೆನಪೈತಾ? ಇಂಗ್ಲೀಷಲ್ಲಿ ಮಾಡ್ತಿದ್ರಲ್ಲ ಆ ಥರ. ಇಲ್ಲಿ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಇವರು, ಅದನ್ನು ಸರಿಪಡಿಸಿ ಒಂದು ಸೆಂಟೆನ್ಸಲ್ಲಿ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಸಿಸ್. ಪ್ರಾಬ್ಲಮ್ ಸಾಲ್ವಿಂಗ್ ಅವು ಈಸಿ ಕ್ವಶನ್ಸೇ ಇರುತ್ತೆ. ಅದಕ್ಕಂತ ಪರ್ಟಿಕ್ಯುಲರ್ ಇದೇ ಸಿಲೆಬಸ್ ಇದೇ ಕ್ವಶನ್ ಕೇಳ್ತಾರಂತಲ್ಲ, ಬಟ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಅದು ಸಾಲ್ವ್ ಮಾಡಬೇಕು, ಈಸಿ ಇರುತ್ತೆ. ನೆಕ್ಸ್ಟ್ ಇದು ನಾನ್ ವರ್ಬಲ್ ರೀಸ್ನಿಂಗ್ ಬೇಸ್ಡ್ ಆನ್ ಡಯಾಗ್ರಾಮ್ಸ್, ಏಜ್ ಕ್ಯಾಲ್ಕುಲೇಷನ್, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್. ಅಂದರೆ ವಯಸ್ಸಿನ ಮೇಲೆ ಪ್ರಶ್ನೆಗಳು ಬರ್ತಾವೆ, ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳು ಬರ್ತಾವೆ, ಆಮೇಲೆ ಗಡಿಯಾರದ ಮೇಲೆ ಪ್ರಶ್ನೆಗಳು ಬರುತ್ತೆ. ಸರಿ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಆಗಿರುತ್ತೆ. 12 ಕ್ವಶನ್ ನಿಮ್ಮದು ಕರೆಕ್ಟ್ ಆದರೆ ಸಾಕು. ಹಾಗಂತ ಭಾಳ ಕೇರ್ಲೆಸ್ ಮಾಡಬೇಡ್ರಿ. ಇವು ಇದರಲ್ಲಿ 20 ಟಾಪಿಕ್ಸ್ ಅದಾವೆ, ಇದರಲ್ಲಿ ಇವು 8 ಟಾಪಿಕ್ ಅದಾವೆ. ಚೂಸ್ ಮಾಡಿಕೊಂಡು ಅರ್ಧ ಆದರೂ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ, ಸರಿನಾ? ನೆಕ್ಸ್ಟ್ ಜನರಲ್ ಅವೇರ್ನೆಸ್. ಇದು ಎಲ್ರಿಗೂ ಫೇವ್ರೇಟ್ ಅಲ್ಲ, GK. ಇದರಲ್ಲಿ ಏನೇನು ಕೇಳ್ತಾರೆ ನೋಡಿರಿ. ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದ್ದರೆ ಓಕೆ, ಅಪ್ಡೇಟ್ ಇಲ್ಲ ಅಂದರೆ 6 ಮಂತದ್ದು ಅಥವಾ 1 ಇಯರ್ದು ಇಲ್ಲ ತಿಂಗಳದು ಈ ಥರ ಮಾಡಿ ವೀಡಿಯೋಸ್ ಹಾಕಿರ್ತಾರಲ್ಲ, ಅದನ್ನು 1 ಸರಿ ಬಿಟ್ಟು 3 ಸರಿ ವೀಡಿಯೋಸ್ನ ನೋಡ್ಕೋರಿ. ಕರೆಂಟ್ ಅಫೇರ್ಸ್ ನಿಮ್ದು ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್, ಎಸ್ಪೆಷಲಿ ಅಬೌಟ್ ಸ್ಪೋರ್ಟ್ಸ್. ಅಂದರೆ ನಮ್ಮ ಭಾರತ ಮತ್ತು ಭಾರತದ ಸುತ್ತಮುತ್ತಲು ನೆರೆಹೊರೆ ರಾಷ್ಟ್ರಗಳು, ಆಮೇಲೆ ಅದು ಎಸ್ಪೆಷಲಿ ಸ್ಪೋರ್ಟ್ಸ್, ಅಲ್ಲಿ ನಡೆಯುವಂಥ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾರೆ ಅವರು. ನೇಬರಿಂಗ್ ಕಂಟ್ರಿನಲ್ಲಿ ಅಂದರೆ ಇಲ್ಲಿ ಯಾವ ಸ್ಪೋರ್ಟ್ಸ್ ನಡೀತು, 2024ಅಲ್ಲಿ ಈ ಸ್ಪೋರ್ಟ್ಸ್ ಎಲ್ಲಿ ನಡೆಯಿತು, 25 ಮುಂದೆ ಎಲ್ಲಿ ನಡೆಯುತ್ತೆ, ಲಾಸ್ಟ್ ಟೈಮ್ ಎಲ್ಲಾಗಿತ್ತು, ಇಲ್ಲಾಂದರೆ ಫಸ್ಟಿಗೆ ನಡೆದಿದ್ದು ಸ್ಟಾರ್ಟ್ ಎಲ್ಲಾಯಿತು ಒಲಿಂಪಿಕ್, ಈ ಥರದ್ದು ಕ್ವಶನ್ಸು ಬರುತ್ತೆ. ಸರಿ, ನೆಕ್ಸ್ಟ್ ಹಿಸ್ಟ್ರಿ ಅಂದರೆ ನೀವು ಕರ್ನಾಟಕ ಹಿಸ್ಟ್ರಿನ ನೋಡ್ಕೋಬೇಡ್ರಿ. ಇಲ್ಲೇ ಇಂಡಿಯನ್ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಾವೆ. ಕಲ್ಚರ್, ಇಲ್ಲಿ ಆಲ್ಮೋಸ್ಟ್ GK ಒಳಗಡೆ ನೀವೆಲ್ಲ ನೋಡ್ಕೋಬೇಕಾಗಿದ್ದು ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಈ ಥರ. ಕರ್ನಾಟಕದ್ದು ಕೇಳಲ್ಲ. ಸರಿ, ನೆಕ್ಸ್ಟ್ ಜಿಯೋಗ್ರಫಿ, ಎಕನಾಮಿಕ್, ಜನರಲ್ ಪೊಲಿಟಿಕಲ್ ಸೈನ್ಸ್ ಕೇಳ್ತಾರೆ. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ, ಸಂವಿಧಾನ, ಸೈಂಟಿಫಿಕ್ ರಿಸರ್ಚಸ್,
ಸ್ಟ್ಯಾಟಿಕ್ ಜಿ ಕೆ. ನೆಕ್ಸ್ಟ್ ನೋಡೋಣ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಅಂದರೆ ಇಂಗ್ಲೀಷ್ ಗ್ರಾಮರ್ ಕೇಳ್ತಾರೆ, ಈಸಿ ಇರುತ್ತೆ ಇದು ಕೂಡ. ಸ್ಪಾಟ್ ದಿ ಎರರ್ ಅಂದರೆ ಎರರ್ ಹುಡುಕಬೇಕು. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಏನು ತಪ್ಪಾಗಿದೆ ಅಂತ ಹುಡುಕಿ ಟಿಕ್ ಮಾಡಬೇಕು. ಸರಿ. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನಿಮಗೆಲ್ಲ ಗೊತ್ತು, ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಫಿಲ್ ಮಾಡಬೇಕು ನಾವು, ಇಲ್ಲಿ ಆಪ್ಷನ್ಸಲ್ಲಿ ಹುಡ್ಕೊಂಡು. ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು, ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು. ಇದಕ್ಕೆ ವೆಕ್ಯಾಬ್ಯುಲರಿ ಹೆಚ್ಚು ಗೊತ್ತಿರಬೇಕು. ಸಿನೋನಿಮ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಆಲ್ಮೋಸ್ಟ್ ಇಂಗ್ಲೀಷ್ ಗ್ರಾಮರ್ ಅಂದ್ರೇ ಒಂದಿಷ್ಟು ಜನಕ್ಕೆ ಟಫ್ ಅಂತ ಅನ್ಕೋತೀರಿ. ಸೊ ಹಾಗಾಗಿ ಒಂದಿಷ್ಟು ಈಸಿ ಟಾಪಿಕ್ಸ್ ಏನಂದರೆ ಆ್ಯಂಟೋನಿಮ್ಸ್, ವಿರುದ್ಧಾರ್ಥಕ ಪದ ಗೊತ್ತಾಗುತ್ತೆ ನೋಡಿದ ತಕ್ಷಣ ಇದಕ್ಕೆ ಅಪೋಸಿಟ್ ಇದು ಇರ್ಬೋದು ಅಂತ. ಆದರೆ ಸಿನೋನಿಮ್ಸಲ್ಲಿ ವೆಕ್ಯಾಬ್ಯುಲರಿ ಜಾಸ್ತಿ ಗೊತ್ತಿರಬೇಕು, ನಮ್ಗೆ ಕೇಳದೇ ಇರೋ ವರ್ಡ್ಸ್ ಎಲ್ಲ ಅಲ್ಲಿರುತ್ತೆ. ಹಾಗಾಗಿ ನಿಮ್ಗೆ ಇದು ಟಫ್ ಅನಿಸ್ಬೋದು, ಇದಕ್ಕೆ ಜಾಸ್ತಿ ನೋಡ್ಕೊರಿ. ಆ್ಯಂಟೋನಿಮ್ಸ್ ಈಸಿ ಆಗುತ್ತೆ. ಸ್ಪಾಟ್ ದಿ ಎರರ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಇದರಲ್ಲಿ ಆರ್ಟಿಕಲ್ಸು ಪ್ರಿಪೋಸಿಷನ್ಸು ನೋಡ್ಕೊರಿ, ಗೊತ್ತಾಗ್ಬಿಡುತ್ತೆ, ಈಸಿ ಐತಿ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಡಿಟೆಕ್ಟಿಂಗ್ ಮಿಸ್ ಸ್ಪೆಲ್ಟ್ ವರ್ಡ್. ಇದನ್ನು ನೋಡ್ರಿ, ಅಂದರೆ ಏನೋ ತಪ್ಪಾಗಿ ಸ್ಪೆಲ್ಲಿಂಗ್ ಏನೋ ತಪ್ಪಾಗಿರುತ್ತಲ್ಲಿ, ಅದನ್ನು ಸರಿ ಮಾಡಿ ಹುಡುಕಿ ಬರಿಬೇಕು. ನೆಕ್ಸ್ಟ್ ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಅಂದರೆ ಇದು ನುಡಿಗಟ್ಟುಗಳ ಥರ. ಈಗ ಒಂದು ಎಕ್ಸಾಂಪಲ್ ಕನ್ನಡದಲ್ಲಿ ಕೊಡಬೇಕಂದ್ರೆ, ಕಾಲಿಗೆ ಬುದ್ಧಿ ಹೇಳು, ಅದಕ್ಕೆ ಆನ್ಸರ್ ಏನಾಗುತ್ತೆ, ಓಡಿ ಹೋಗು. ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ, ಆ ಥರ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬರುತ್ತೆ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಯಾವ ಥರ ಕ್ವಶನ್ಸ್ ಬರುತ್ತಂದ್ರೆ, ಇಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ಅಧ್ಯಯನ ಮಾಡೋರಿಗೆ ಏನಂತೀರಿ, ಎನಿಮಲ್ಸ್ ಬಗ್ಗೆ ಅಧ್ಯಯನ ಮಾಡೋರಿಗೆ ಏನಂತೀರಿ, ಈ ಥರ ಕ್ವಶನ್ಸು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸಸ್. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದನ್ನು ಇಂಪ್ರೂವ್ಮೆಂಟ್ ಆಗಬೇಕು, ಅದರಲ್ಲಿ ಏನಾದರೂ ತಪ್ಪಿಲ್ಲ ಅಂದರೆ ನೋ ಅಂತ ಅದು ಒಂದು ಆಪ್ಷನ್ ಇರುತ್ತೆ, ಏನೂ ತಪ್ಪಿಲ್ಲ ಅಂತ. ನೆಕ್ಸ್ಟ್ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು, ಇಲ್ಲಿ ಹ್ಯಾವ್ ನಾಟ್ ಏನೋ ಒಂದು ಬರೆದಿರ್ತಾರೆ, ಅಲ್ಲಿ ಹ್ಯಾವ್ ನಾಟ್ ಆಗಬಾರ್ದಿತ್ತದು, ಹ್ಯಾವಂಟ್ ಆಗಬೇಕು, ಹ್ಯಾಸ್ ನಾಟ್ ಆಗಬೇಕಿತ್ತು ಅಂತ ಈ ಥರ ಮಾಡೋದಿರುತ್ತೆ ಇಂಪ್ರೂವ್ಮೆಂಟ್ಸ್ ಆಫ್ ಸೆಂಟೆನ್ಸಸ್. ಇದಕ್ಕೆ ನಿಮ್ಗೆ ಏನು ಗೊತ್ತಾ, ಗ್ರಾಮರು ಆ್ಯಕ್ಟಿವ್ ಪ್ಯಾಸಿವ್ ಮತ್ತು ಸೆಂಟೆನ್ಸಸ್ ಏನದಾವಲ್ಲ, ಟೆನ್ಸ್ಗಳದಾವಲ್ಲ, ಅವೆಲ್ಲ ಟೆನ್ಸು ಚಲೋ ಗೊತ್ತಿರಬೇಕು, ಅಂದರೆ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಇದು. ಸೊ ಟೆನ್ಸಸ್ ಎಲ್ಲ ನೋಡ್ಕೋರಿ, ಇದ್ರ ಸಲುವಾಗಿ ನೀವು ಎಲ್ಲ ಟೆನ್ಸಸ್ ನೋಡ್ಕೋಬೇಕೀಗ. ನೆಕ್ಸ್ಟು ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂದರೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಓದೋದು, ಕ್ವಶನ್ಸ್ ಹುಡುಕಿ ಅದಕ್ಕೆ ಆನ್ಸರ್ ಬರಿಬೇಕು. ಇಲ್ಲೇ ಓದಿ ಇಲ್ಲೇ ಬರೆಯೋದು ಇದು. ಸೊ ಇಲ್ಲಿ ಟೈಮ್ ಜಾಸ್ತಿ ಹಿಡಿತೈತೆ ನಮ್ಗೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಫಸ್ಟು ಕ್ವಶನ್ಸ್ ನೋಡ್ಕೋಬೇಕು, ಅದಾದಮೇಲೆ ಪ್ಯಾಸೇಜ್ ಓದ್ಕೊಡ್ರಿ. ಆ ಪ್ಯಾಸೇಜಲ್ಲಿ ಈ ಕ್ವಶನ್ ರಿಲೇಟೆಡ್ ಏನಾದರೂ ವರ್ಡ್ಸ್ ಬಂದಿದ್ದರೆ ನೀವು ಮಾರ್ಕ್ ಮಾಡಿ ಇಟ್ಕೊಂಡು ಆಮೇಲೆ ಆನ್ಸರ್ ಟಿಕ್ ಹಾಕ್ರಿ. ಸರಿನಾ? ಇದಿಷ್ಟು ಎಲ್ಲ ಸಿಲೆಬಸ್ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಕೊಟ್ಟಾಯಿತು. ಇದರಲ್ಲಿನೇ 100 ಕ್ವಶನ್ಸ್, ಎಲ್ಲ ಕ್ವಶನ್ಸು ಇದರಲ್ಲೇ ಬರ್ತೈತೆ 100%. ಸರಿನಾ? ಇದನ್ನು ಹೊರತುಪಡಿಸಿ ಹೊರಗಡೆದು ಏನೂ ಬರಲ್ಲ. ಹಾಗಾಗಿ ಈ ಸಿಲೆಬಸ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಹಾಕಿರಿ. ಇಲ್ಲ ಅಂದರೆ ನಿಮ್ಗೆ ಯಾವುದಾದ್ರೂ ಚಾಪ್ಟರ್ ಮೇಲೆ, ಪರ್ಟಿಕ್ಯುಲರಾಗಿ ಈ ಚಾಪ್ಟರ್ ಮೇಲೆ ನಿಮಗೆ ಕ್ಲಾಸಸ್ ಬೇಕು ಅನಿಸಿದರೆ ಕಮೆಂಟ್ ಹಾಕಿರಿ, ನಾನು ಆ ಕ್ಲಾಸಸ್ನ ಮಾಡ್ತೀನಿ. ಧನ್ಯವಾದಗಳು.